ಗ್ರೀನ್ಲ್ಯಾಂಡ್ನಲ್ಲಿ ಅಮೆರಿಕ ಯುದ್ಧ ವಿಮಾನ. ಮೂರನೇ ವಿಶ್ವಯುದ್ಧ ಆರಂಭಿಸಿದ್ನ ಟ್ರಂಪ್ ಅಣ್ಣ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗ್ರೀನ್ಲ್ಯಾಂಡ್ ವಿಚಾರದಲ್ಲಿ ಪಟ್ಟು ಬಿಡದ ವಿಕ್ರಮನಂತೆ ವರ್ತಿಸ್ತಾ ಇದ್ದು, ಡೆನ್ಮಾರ್ಕ್ ಸ್ವಾಯತ್ತ ಪ್ರದೇಶವಾಗಿರುವಂತಹ ಜಗತ್ತಿನ ಅತಿದೊಡ್ಡ ದ್ವೀಪ ರಾಷ್ಟ್ರವನ್ನ ಪಡೆದೈತಿರಬೇಕು ಎಂಬ ಹಠಕ್ಕೆ ಬಿದ್ದಿದ್ದಾರೆ. ಟ್ರಂಪ್ ಬೆದರಿಕೆಗಳಿಗೆ ಬಗ್ಗದೆ ನ್ಯಾಟೋ ರಾಷ್ಟ್ರಗಳು ಗ್ರೀನ್ಲ್ಯಾಂಡ್ನಲ್ಲಿ ತಮ್ಮ ಸೇನಾ ನಿಯೋಜನೆ ಶುರು ಮಾಡಿವೆ. ಇದರಿಂದ ಕೆರಳಿರುವಂತಹ ಡೊನಾಲ್ಡ್ ಟ್ರಂಪ್ ಶೀತಲ ಸಮರಕ್ಕೆ ಬ್ರೇಕ್ ಹಾಕಿ ಯುದ್ಧಕ್ಕೆ ಸನ್ನದ್ಧ ಎಂಬ ಸಂದೇಶವನ್ನು ನೀಡುತ್ತಿದ್ದಾರೆ. ಗ್ರೀನ್ಲ್ಯಾಂಡ್ನಲ್ಲಿ ಮತ್ತಷ್ಟು ಯುದ್ಧ ವಿಮಾನ ನಿಯೋಜಿಸಿದ್ದಾರೆ. ಅಮೆರಿಕ ವರ್ಸಸ್ ನ್ಯಾಟೋ ಯುದ್ಧ ಶುರುವಾಗುತ್ತಾ? ಟ್ರಂಪ್ ಗ್ರೀನ್ಲ್ಯಾಂಡ್ ಆಕ್ರಮಣದ ಕುರಿತು ಕಠಿಣ ಕ್ರಮಗಳನ್ನು ಅನುಸರಿಸುತ್ತಾ ಇದ್ದಾರೆ. ದ್ವೀಪ ರಾಷ್ಟ್ರದಲ್ಲಿ ಡೆನ್ಮಾರ್ಕ್ ಸೇರಿದಂತೆ ಯುರೋಪಿಯನ್ ದೇಶಗಳ ಸೇನಾ ನಿಯೋಜನೆ ಹೆಚ್ಚಾಗ್ತಾ ಇದ್ದು, ಸಾವಿರಾರು ಸಂಖ್ಯೆಯಲ್ಲಿ ಸೈನಿಕರು ಸೇರಿದಂತೆ ಹಲವಾರು ಮಿಲಿಟರಿ ಶಸ್ತ್ರಾಸ್ತ್ರಗಳು ಸಹ ಬಂದು ತಲುಪಿವೆ. ಫ್ರಾನ್ಸ್ ಮೇಲೂ ಸುಂಕ ಸಮರ ಸಾರಿದ ಟ್ರಂಪ್. ವೆನೆಜುವೆಲಾ, ಕ್ಯೂಬಾ, ಗ್ರೀನ್ಲ್ಯಾಂಡ್ ವಿರುದ್ಧ ಕತ್ತಿ ಮಸೆಯುತ್ತಿರುವಂತಹ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದೀಗ ಫ್ರಾನ್ಸ್ ಜೊತೆಗೂ ಕೂಡ ಗಲಾಟೆಯನ್ನ ಮಾಡಿಕೊಂಡಿದ್ದಾರೆ. ಬೋರ್ಡ್ ಆಫ್ ಪೀಸ್ ಅಂದ್ರೆ ಶಾಂತಿ ಮಂಡಳಿಗೆ ಸೇರಲು ಫ್ರಾನ್ಸ್ ನಿರಾಕರಿಸಿದ್ದಕ್ಕೆ ಅಮೆರಿಕ ಅಧ್ಯಕ್ಷ ರೊಚ್ಚಿಗೆದ್ದಿದ್ದಾರೆ. ಫ್ರಾನ್ಸ್ ವೈನ್ ಮತ್ತು ಶಾಂಪೇನ್ ಮೇಲೆ ಬರೋಬ್ಬರಿ 200ರಷ್ಟು ಸುಂಕ ವಿಧಿಸುವುದಾಗಿ ಅಮೆರಿಕ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಶೀಘ್ರದಲ್ಲೇ ತಮ್ಮ ಕಚೇರಿಯಿಂದ ಹೊರ ನಡೆಯಲಿದ್ದಾರೆ ಅಂತ ಬೆದರಿಕೆ ಹಾಕಿದ್ದಾರೆ. ದೊಡ್ಡಣ್ಣನ ನಡೆ ಯುರೋಪ್ ನ್ಯಾಟೋವನ್ನ ಕೆರಳಿಸುವ ಜೊತೆಗೆ ರಷ್ಯಾ, ಫ್ರಾನ್ಸ್, ಚೀನಾ ಗ್ರೀನ್ಲ್ಯಾಂಡ್ನಲ್ಲಿ ಅಮೆರಿಕ ಯುದ್ಧ ವಿಮಾನ. ಮೂರನೇ ವಿಶ್ವಯುದ್ಧ ಆರಂಭಿಸಿದ್ನ ಟ್ರಂಪ್ ಅಣ್ಣ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗ್ರೀನ್ಲ್ಯಾಂಡ್ ವಿಚಾರದಲ್ಲಿ ಪಟ್ಟು ಬಿಡದ ವಿಕ್ರಮನಂತೆ ವರ್ತಿಸ್ತಾ ಇದ್ದು, ಡೆನ್ಮಾರ್ಕ್ ಸ್ವಾಯತ್ತ ಪ್ರದೇಶವಾಗಿರುವಂತಹ ಜಗತ್ತಿನ ಅತಿದೊಡ್ಡ ದ್ವೀಪ ರಾಷ್ಟ್ರವನ್ನ ಪಡೆದೈತಿರಬೇಕು ಎಂಬ ಹಠಕ್ಕೆ ಬಿದ್ದಿದ್ದಾರೆ. ಟ್ರಂಪ್ ಬೆದರಿಕೆಗಳಿಗೆ ಬಗ್ಗದೆ ನ್ಯಾಟೋ ರಾಷ್ಟ್ರಗಳು ಗ್ರೀನ್ಲ್ಯಾಂಡ್ನಲ್ಲಿ ತಮ್ಮ ಸೇನಾ ನಿಯೋಜನೆ ಶುರು ಮಾಡಿವೆ. ಇದರಿಂದ ಕೆರಳಿರುವಂತಹ ಡೊನಾಲ್ಡ್ ಟ್ರಂಪ್ ಶೀತಲ ಸಮರಕ್ಕೆ ಬ್ರೇಕ್ ಹಾಕಿ ಯುದ್ಧಕ್ಕೆ ಸನ್ನದ್ಧ ಎಂಬ ಸಂದೇಶವನ್ನು ನೀಡುತ್ತಿದ್ದಾರೆ. ಗ್ರೀನ್ಲ್ಯಾಂಡ್ನಲ್ಲಿ ಮತ್ತಷ್ಟು ಯುದ್ಧ ವಿಮಾನ ನಿಯೋಜಿಸಿದ್ದಾರೆ. ಅಮೆರಿಕ ವರ್ಸಸ್ ನ್ಯಾಟೋ ಯುದ್ಧ ಶುರುವಾಗುತ್ತಾ? ಟ್ರಂಪ್ ಗ್ರೀನ್ಲ್ಯಾಂಡ್ ಆಕ್ರಮಣದ ಕುರಿತು ಕಠಿಣ ಕ್ರಮಗಳನ್ನು ಅನುಸರಿಸುತ್ತಾ ಇದ್ದಾರೆ. ದ್ವೀಪ ರಾಷ್ಟ್ರದಲ್ಲಿ ಡೆನ್ಮಾರ್ಕ್ ಸೇರಿದಂತೆ ಯುರೋಪಿಯನ್ ದೇಶಗಳ ಸೇನಾ ನಿಯೋಜನೆ ಹೆಚ್ಚಾಗ್ತಾ ಇದ್ದು, ಸಾವಿರಾರು ಸಂಖ್ಯೆಯಲ್ಲಿ ಸೈನಿಕರು ಸೇರಿದಂತೆ ಹಲವಾರು ಮಿಲಿಟರಿ ಶಸ್ತ್ರಾಸ್ತ್ರಗಳು ಸಹ ಬಂದು ತಲುಪಿವೆ. ಫ್ರಾನ್ಸ್ ಮೇಲೂ ಸುಂಕ ಸಮರ ಸಾರಿದ ಟ್ರಂಪ್. ವೆನೆಜುವೆಲಾ, ಕ್ಯೂಬಾ, ಗ್ರೀನ್ಲ್ಯಾಂಡ್ ವಿರುದ್ಧ ಕತ್ತಿ ಮಸೆಯುತ್ತಿರುವಂತಹ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದೀಗ ಫ್ರಾನ್ಸ್ ಜೊತೆಗೂ ಕೂಡ ಗಲಾಟೆಯನ್ನ ಮಾಡಿಕೊಂಡಿದ್ದಾರೆ. ಬೋರ್ಡ್ ಆಫ್ ಪೀಸ್ ಅಂದ್ರೆ ಶಾಂತಿ ಮಂಡಳಿಗೆ ಸೇರಲು ಫ್ರಾನ್ಸ್ ನಿರಾಕರಿಸಿದ್ದಕ್ಕೆ ಅಮೆರಿಕ ಅಧ್ಯಕ್ಷ ರೊಚ್ಚಿಗೆದ್ದಿದ್ದಾರೆ. ಫ್ರಾನ್ಸ್ ವೈನ್ ಮತ್ತು ಶಾಂಪೇನ್ ಮೇಲೆ ಬರೋಬ್ಬರಿ 200ರಷ್ಟು ಸುಂಕ ವಿಧಿಸುವುದಾಗಿ ಅಮೆರಿಕ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಶೀಘ್ರದಲ್ಲೇ ತಮ್ಮ ಕಚೇರಿಯಿಂದ ಹೊರ ನಡೆಯಲಿದ್ದಾರೆ ಅಂತ ಬೆದರಿಕೆ ಹಾಕಿದ್ದಾರೆ. ದೊಡ್ಡಣ್ಣನ ನಡೆ ಯುರೋಪ್ ನ್ಯಾಟೋವನ್ನ ಕೆರಳಿಸುವ ಜೊತೆಗೆ ಗ್ರೀನ್ಲ್ಯಾಂಡ್ನಲ್ಲಿ ಅಮೆರಿಕ ಯುದ್ಧ ವಿಮಾನ. ಮೂರನೇ ವಿಶ್ವಯುದ್ಧ ಆರಂಭಿಸಿದ್ನ ಟ್ರಂಪ್ ಅಣ್ಣ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗ್ರೀನ್ಲ್ಯಾಂಡ್ ವಿಚಾರದಲ್ಲಿ ಪಟ್ಟು ಬಿಡದ ವಿಕ್ರಮನಂತೆ ವರ್ತಿಸ್ತಾ ಇದ್ದು, ಡೆನ್ಮಾರ್ಕ್ ಸ್ವಾಯತ್ತ ಪ್ರದೇಶವಾಗಿರುವಂತಹ ಜಗತ್ತಿನ ಅತಿದೊಡ್ಡ ದ್ವೀಪ ರಾಷ್ಟ್ರವನ್ನ ಪಡೆದೈತಿರಬೇಕು ಎಂಬ ಹಠಕ್ಕೆ ಬಿದ್ದಿದ್ದಾರೆ. ಟ್ರಂಪ್ ಬೆದರಿಕೆಗಳಿಗೆ ಬಗ್ಗದೆ ನ್ಯಾಟೋ ರಾಷ್ಟ್ರಗಳು ಗ್ರೀನ್ಲ್ಯಾಂಡ್ನಲ್ಲಿ ತಮ್ಮ ಸೇನಾ ನಿಯೋಜನೆ ಶುರು ಮಾಡಿವೆ. ಇದರಿಂದ ಕೆರಳಿರುವಂತಹ ಡೊನಾಲ್ಡ್ ಟ್ರಂಪ್ ಶೀತಲ ಸಮರಕ್ಕೆ ಬ್ರೇಕ್ ಹಾಕಿ ಯುದ್ಧಕ್ಕೆ ಸನ್ನದ್ಧ ಎಂಬ ಸಂದೇಶವನ್ನು ನೀಡುತ್ತಿದ್ದಾರೆ. ಗ್ರೀನ್ಲ್ಯಾಂಡ್ನಲ್ಲಿ ಮತ್ತಷ್ಟು ಯುದ್ಧ ವಿಮಾನ ನಿಯೋಜಿಸಿದ್ದಾರೆ. ಅಮೆರಿಕ ವರ್ಸಸ್ ನ್ಯಾಟೋ ಯುದ್ಧ ಶುರುವಾಗುತ್ತಾ? ಟ್ರಂಪ್ ಗ್ರೀನ್ಲ್ಯಾಂಡ್ ಆಕ್ರಮಣದ ಕುರಿತು ಕಠಿಣ ಕ್ರಮಗಳನ್ನು ಅನುಸರಿಸುತ್ತಾ ಇದ್ದಾರೆ. ದ್ವೀಪ ರಾಷ್ಟ್ರದಲ್ಲಿ ಡೆನ್ಮಾರ್ಕ್ ಸೇರಿದಂತೆ ಯುರೋಪಿಯನ್ ದೇಶಗಳ ಸೇನಾ ನಿಯೋಜನೆ ಹೆಚ್ಚಾಗ್ತಾ ಇದ್ದು, ಸಾವಿರಾರು ಸಂಖ್ಯೆಯಲ್ಲಿ ಸೈನಿಕರು ಸೇರಿದಂತೆ ಹಲವಾರು ಮಿಲಿಟರಿ ಶಸ್ತ್ರಾಸ್ತ್ರಗಳು ಸಹ ಬಂದು ತಲುಪಿವೆ. ಫ್ರಾನ್ಸ್ ಮೇಲೂ ಸುಂಕ ಸಮರ ಸಾರಿದ ಟ್ರಂಪ್. ವೆನೆಜುವೆಲಾ, ಕ್ಯೂಬಾ,
ಗ್ರೀನ್ಲ್ಯಾಂಡ್ ವಿರುದ್ಧ ಕತ್ತಿ ಮಸೆಯುತ್ತಿರುವಂತಹ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದೀಗ ಫ್ರಾನ್ಸ್ ಜೊತೆಗೂ ಕೂಡ ಗಲಾಟೆಯನ್ನ ಮಾಡಿಕೊಂಡಿದ್ದಾರೆ. ಬೋರ್ಡ್ ಆಫ್ ಪೀಸ್ ಅಂದ್ರೆ ಶಾಂತಿ ಮಂಡಳಿಗೆ ಸೇರಲು ಫ್ರಾನ್ಸ್ ನಿರಾಕರಿಸಿದ್ದಕ್ಕೆ ಅಮೆರಿಕ ಅಧ್ಯಕ್ಷ ರೊಚ್ಚಿಗೆದ್ದಿದ್ದಾರೆ. ಫ್ರಾನ್ಸ್ ವೈನ್ ಮತ್ತು ಶಾಂಪೇನ್ ಮೇಲೆ ಬರೋಬ್ಬರಿ 200ರಷ್ಟು ಸುಂಕ ವಿಧಿಸುವುದಾಗಿ ಅಮೆರಿಕ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಶೀಘ್ರದಲ್ಲೇ ತಮ್ಮ ಕಚೇರಿಯಿಂದ ಹೊರ ನಡೆಯಲಿದ್ದಾರೆ ಅಂತ ಬೆದರಿಕೆ ಹಾಕಿದ್ದಾರೆ. ದೊಡ್ಡಣ್ಣನ ನಡೆ ಯುರೋಪ್ ನ್ಯಾಟೋವನ್ನ ಕೆರಳಿಸುವ ಜೊತೆಗೆ ರಷ್ಯಾ, ಫ್ರಾನ್ಸ್ ಗ್ರೀನ್ಲ್ಯಾಂಡ್ನಲ್ಲಿ ಅಮೆರಿಕ ಯುದ್ಧ ವಿಮಾನ. ಮೂರನೇ ವಿಶ್ವಯುದ್ಧ ಆರಂಭಿಸಿದ್ನ ಟ್ರಂಪ್ ಅಣ್ಣ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗ್ರೀನ್ಲ್ಯಾಂಡ್ ವಿಚಾರದಲ್ಲಿ ಪಟ್ಟು ಬಿಡದ ವಿಕ್ರಮನಂತೆ ವರ್ತಿಸ್ತಾ ಇದ್ದು, ಡೆನ್ಮಾರ್ಕ್ ಸ್ವಾಯತ್ತ ಪ್ರದೇಶವಾಗಿರುವಂತಹ ಜಗತ್ತಿನ ಅತಿದೊಡ್ಡ ದ್ವೀಪ ರಾಷ್ಟ್ರವನ್ನ ಪಡೆದೈತಿರಬೇಕು ಎಂಬ ಹಠಕ್ಕೆ ಬಿದ್ದಿದ್ದಾರೆ. ಟ್ರಂಪ್ ಬೆದರಿಕೆಗಳಿಗೆ ಬಗ್ಗದೆ ನ್ಯಾಟೋ ರಾಷ್ಟ್ರಗಳು ಗ್ರೀನ್ಲ್ಯಾಂಡ್ನಲ್ಲಿ ತಮ್ಮ ಸೇನಾ ನಿಯೋಜನೆ ಶುರು ಮಾಡಿವೆ. ಇದರಿಂದ ಕೆರಳಿರುವಂತಹ ಡೊನಾಲ್ಡ್ ಟ್ರಂಪ್ ಶೀತಲ ಸಮರಕ್ಕೆ ಬ್ರೇಕ್ ಹಾಕಿ ಯುದ್ಧಕ್ಕೆ ಸನ್ನದ್ಧ ಎಂಬ ಸಂದೇಶವನ್ನು ನೀಡುತ್ತಿದ್ದಾರೆ. ಗ್ರೀನ್ಲ್ಯಾಂಡ್ನಲ್ಲಿ ಮತ್ತಷ್ಟು ಯುದ್ಧ ವಿಮಾನ ನಿಯೋಜಿಸಿದ್ದಾರೆ. ಅಮೆರಿಕ ವರ್ಸಸ್ ನ್ಯಾಟೋ ಯುದ್ಧ ಶುರುವಾಗುತ್ತಾ? ಟ್ರಂಪ್ ಗ್ರೀನ್ಲ್ಯಾಂಡ್ ಆಕ್ರಮಣದ ಕುರಿತು ಕಠಿಣ ಕ್ರಮಗಳನ್ನು ಅನುಸರಿಸುತ್ತಾ ಇದ್ದಾರೆ. ದ್ವೀಪ ರಾಷ್ಟ್ರದಲ್ಲಿ ಡೆನ್ಮಾರ್ಕ್ ಸೇರಿದಂತೆ ಯುರೋಪಿಯನ್ ದೇಶಗಳ ಸೇನಾ ನಿಯೋಜನೆ ಹೆಚ್ಚಾಗ್ತಾ ಇದ್ದು, ಸಾವಿರಾರು ಸಂಖ್ಯೆಯಲ್ಲಿ ಸೈನಿಕರು ಸೇರಿದಂತೆ ಹಲವಾರು ಮಿಲಿಟರಿ ಶಸ್ತ್ರಾಸ್ತ್ರಗಳು ಸಹ ಬಂದು ತಲುಪಿವೆ. ಫ್ರಾನ್ಸ್ ಮೇಲೂ ಸುಂಕ ಸಮರ ಸಾರಿದ ಟ್ರಂಪ್. ವೆನೆಜುವೆಲಾ, ಕ್ಯೂಬಾ, ಗ್ರೀನ್ಲ್ಯಾಂಡ್ ವಿರುದ್ಧ ಕತ್ತಿ ಮಸೆಯುತ್ತಿರುವಂತಹ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದೀಗ ಫ್ರಾನ್ಸ್ ಜೊತೆಗೂ ಕೂಡ ಗಲಾಟೆಯನ್ನ ಮಾಡಿಕೊಂಡಿದ್ದಾರೆ. ಬೋರ್ಡ್ ಆಫ್ ಪೀಸ್ ಅಂದ್ರೆ ಶಾಂತಿ ಮಂಡಳಿಗೆ ಸೇರಲು ಫ್ರಾನ್ಸ್ ನಿರಾಕರಿಸಿದ್ದಕ್ಕೆ ಅಮೆರಿಕ ಅಧ್ಯಕ್ಷ ರೊಚ್ಚಿಗೆದ್ದಿದ್ದಾರೆ. ಫ್ರಾನ್ಸ್ ವೈನ್ ಮತ್ತು ಶಾಂಪೇನ್ ಮೇಲೆ ಬರೋಬ್ಬರಿ 200ರಷ್ಟು ಸುಂಕ ವಿಧಿಸುವುದಾಗಿ ಅಮೆರಿಕ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಶೀಘ್ರದಲ್ಲೇ ತಮ್ಮ ಕಚೇರಿಯಿಂದ ಹೊರ ನಡೆಯಲಿದ್ದಾರೆ ಅಂತ ಬೆದರಿಕೆ ಹಾಕಿದ್ದಾರೆ. ದೊಡ್ಡಣ್ಣನ ನಡೆ ಯುರೋಪ್ ನ್ಯಾಟೋವನ್ನ ಕೆರಳಿಸುವ ಜೊತೆಗೆ ರಷ್ಯಾ, ಫ್ರಾನ್ಸ್, ಚೀನಾ ಗ್ರೀನ್ಲ್ಯಾಂಡ್ನಲ್ಲಿ ಅಮೆರಿಕ ಯುದ್ಧ ವಿಮಾನ. ಮೂರನೇ ವಿಶ್ವಯುದ್ಧ ಆರಂಭಿಸಿದ್ನ ಟ್ರಂಪ್ ಅಣ್ಣ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗ್ರೀನ್ಲ್ಯಾಂಡ್ ವಿಚಾರದಲ್ಲಿ ಪಟ್ಟು ಬಿಡದ ವಿಕ್ರಮನಂತೆ ವರ್ತಿಸ್ತಾ ಇದ್ದು, ಡೆನ್ಮಾರ್ಕ್ ಸ್ವಾಯತ್ತ ಪ್ರದೇಶವಾಗಿರುವಂತಹ ಜಗತ್ತಿನ ಅತಿದೊಡ್ಡ ದ್ವೀಪ ರಾಷ್ಟ್ರವನ್ನ ಪಡೆದೈತಿರಬೇಕು ಎಂಬ ಹಠಕ್ಕೆ ಬಿದ್ದಿದ್ದಾರೆ. ಟ್ರಂಪ್ ಬೆದರಿಕೆಗಳಿಗೆ ಬಗ್ಗದೆ ನ್ಯಾಟೋ ರಾಷ್ಟ್ರಗಳು ಗ್ರೀನ್ಲ್ಯಾಂಡ್ನಲ್ಲಿ ತಮ್ಮ ಸೇನಾ ನಿಯೋಜನೆ ಶುರು ಮಾಡಿವೆ. ಇದರಿಂದ ಕೆರಳಿರುವಂತಹ ಡೊನಾಲ್ಡ್ ಟ್ರಂಪ್ ಶೀತಲ ಸಮರಕ್ಕೆ ಬ್ರೇಕ್ ಹಾಕಿ ಯುದ್ಧಕ್ಕೆ ಸನ್ನದ್ಧ ಎಂಬ ಸಂದೇಶವನ್ನು ನೀಡುತ್ತಿದ್ದಾರೆ. ಗ್ರೀನ್ಲ್ಯಾಂಡ್ನಲ್ಲಿ ಮತ್ತಷ್ಟು ಯುದ್ಧ ವಿಮಾನ ನಿಯೋಜಿಸಿದ್ದಾರೆ. ಅಮೆರಿಕ ವರ್ಸಸ್ ನ್ಯಾಟೋ ಯುದ್ಧ ಶುರುವಾಗುತ್ತಾ? ಟ್ರಂಪ್ ಗ್ರೀನ್ಲ್ಯಾಂಡ್ ಆಕ್ರಮಣದ ಕುರಿತು ಕಠಿಣ ಕ್ರಮಗಳನ್ನು ಅನುಸರಿಸುತ್ತಾ ಇದ್ದಾರೆ. ದ್ವೀಪ ರಾಷ್ಟ್ರದಲ್ಲಿ ಡೆನ್ಮಾರ್ಕ್ ಸೇರಿದಂತೆ ಯುರೋಪಿಯನ್ ದೇಶಗಳ ಸೇನಾ ನಿಯೋಜನೆ ಹೆಚ್ಚಾಗ್ತಾ ಇದ್ದು, ಸಾವಿರಾರು ಸಂಖ್ಯೆಯಲ್ಲಿ ಸೈನಿಕರು ಸೇರಿದಂತೆ ಹಲವಾರು ಮಿಲಿಟರಿ ಶಸ್ತ್ರಾಸ್ತ್ರಗಳು ಸಹ ಬಂದು ತಲುಪಿವೆ. ಫ್ರಾನ್ಸ್ ಮೇಲೂ ಸುಂಕ ಸಮರ ಸಾರಿದ ಟ್ರಂಪ್. ವೆನೆಜುವೆಲಾ, ಕ್ಯೂಬಾ, ಗ್ರೀನ್ಲ್ಯಾಂಡ್ ವಿರುದ್ಧ ಕತ್ತಿ ಮಸೆಯುತ್ತಿರುವಂತಹ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದೀಗ ಫ್ರಾನ್ಸ್ ಜೊತೆಗೂ ಕೂಡ ಗಲಾಟೆಯನ್ನ ಮಾಡಿಕೊಂಡಿದ್ದಾರೆ. ಬೋರ್ಡ್ ಆಫ್ ಪೀಸ್ ಅಂದ್ರೆ ಶಾಂತಿ ಮಂಡಳಿಗೆ ಸೇರಲು ಫ್ರಾನ್ಸ್ ನಿರಾಕರಿಸಿದ್ದಕ್ಕೆ ಅಮೆರಿಕ ಅಧ್ಯಕ್ಷ ರೊಚ್ಚಿಗೆದ್ದಿದ್ದಾರೆ. ಫ್ರಾನ್ಸ್ ವೈನ್ ಮತ್ತು ಶಾಂಪೇನ್ ಮೇಲೆ ಬರೋಬ್ಬರಿ 200ರಷ್ಟು ಸುಂಕ ವಿಧಿಸುವುದಾಗಿ ಅಮೆರಿಕ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಶೀಘ್ರದಲ್ಲೇ ತಮ್ಮ ಕಚೇರಿಯಿಂದ ಹೊರ ನಡೆಯಲಿದ್ದಾರೆ ಅಂತ ಬೆದರಿಕೆ ಹಾಕಿದ್ದಾರೆ. ದೊಡ್ಡಣ್ಣನ ನಡೆ ಯುರೋಪ್ ನ್ಯಾಟೋವನ್ನ ಕೆರಳಿಸುವ ಜೊತೆಗೆ